ಗೃಹಲಕ್ಷ್ಮಿ ಹಣ ಯಾವ್ಯಾವ ಜಿಲ್ಲೆಗೆ ಬಂದಿದೆ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ಈ ರೀತಿ ಏನಾದರೂ ಡೌಟ್ ಇದೆಯಾ? ಹಾಗಾದರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡ್ದೇ ಮಧ್ಯ ಓಡಿಸ್ತಾನೆ ಕಂಪ್ಲೀಟಾಗಿ ನೋಡಿ. ಎಲ್ಲನೂ ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ, ಅರ್ಥ ಆಗಬೇಕಂದ್ರೆ ವಿಡಿಯೋನ ಮಧ್ಯ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡಿ. ಮಧ್ಯ ಓಡಿಸ್ತಾನೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ನೀವು ಸಾಕಷ್ಟು ಜನ 7ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಬಿಟ್ಟಿದ್ದೀರಾ. ಇಲ್ಲಿ ನಮಗೆ 7ನೇ ಕಂತಿನ ಹಣ ಏನಕ್ಕೆ ಬಂದಿಲ್ಲ, ನಮಗೆ ಮಾತ್ರ ಬಂದಿಲ್ವಾ, ನಮ್ಮ ಜಿಲ್ಲೆಯವ್ರಿಗೆ ಬಂದಿಲ್ವಾ, ಹಾಗಾದರೆ ನಮ್ಗೆ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇರ. ಮತ್ತು ಇದ್ರ ಜೊತೆಗೆ ಎಷ್ಟೊಂದು ಜನಕ್ಕೆ ಇನ್ನೂ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಪಾಪ. ಅವರೆಲ್ಲ ಕೂಡ ಇನ್ನೂ ತಲೆ ಕೆಡ್ಸ್ಕೊಂಡಿರೋದು, ನಮಗೆ ಇವಾಗ ಗೃಹಲಕ್ಷ್ಮಿ ಹಣ ನಾವು ಪಡ್ಕೊಳ್ಳೋದು ಯಾವ ರೀತಿ, ನಮ್ಗೆ ಯಾವ ರೀತಿ ಬರುತ್ತೆ, ಈ ರೀತಿಯೂ ಕೂಡ ಡೌಟ್ಸ್ಗಳನ್ನ ಕೇಳ್ತಾ ಇರ. ಇಲ್ಲಿ ಯಾರಿಗ್ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ, ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಿ, ನಿಮಗೆ ಸರ್ಕಾರದವರು ಅಷ್ಟರೊಳಗಡೆ ಹಾಕ್ಕೊಡ್ತೀವಿ ಅಂತ ಹೇಳಿದರೆ, ಇನ್ ಕೇಸ್ 31ನೇ ತಾರೀಕು ಆದಮೇಲೂ ಕೂಡ ಏನಾದರೂ ಬಂದಿಲ್ಲ ಅಂದರೆ ನಿಮಗೆ ಇಲ್ಲಿ ಸರ್ಕಾರದವರು ಆದೇಶ ಬಿಡೋ ಗಂಟನೂ ಕೂಡ ವೆಯ್ಟ್ ಮಾಡಿ, ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಅದು ಬಿಟ್ಟು ನಿಮಗೆ ಏನು ಕೂಡ ಆಪ್ಷನ್ ಇರೋದಿಲ್ಲ. ಇವಾಗ ನಾವು ನೆಕ್ಸ್ಟು ಒಂದು ಅಪ್ಡೇಟ್ ಬಗ್ಗೆ ಬರೋದಾದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣದ್ರಲ್ಲಂತೂ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಇಲ್ಲಿ 7ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಆಗಿಲ್ವಾ, ನಮ್ಮ ಖಾತೆಗೆ ಏನಕ್ಕೆ ಬಂದಿಲ್ಲ, ನಮ್ಗೆ ಯಾವಾಗ ಬರುತ್ತೆ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ನಮಗೆ ಬಂದೇ ಇಲ್ಲ, ಯಾವಾಗ ಬರುತ್ತೆ ಅಂತ ಹೇಳಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಆಗ್ತಾನೇ ಇದ್ದೀರಾ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಪೋಲ್ ಕೂಡ ಹಾಕಿದ್ದೀನಿ, ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ಸುಮಾರು ಈ ಒಂದು ಪೋಲ್ಗೆ 5,000ಕ್ಕೂ ಹೆಚ್ಚು ಜನ ಒಂದು ಅಟೆಂಡ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರೋದು 25-30% ಜನರಿಗೆ ಆಗಲೇ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದಿದೆ. ಆದರೆ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, 70-75% ಜನರಿಗೆ ಇನ್ನು 7ನೇ ಕಂತಿನ ಹಣ ಬಂದಿರಲ್ಲ. ಹಾಗಾದರೆ ನಮಗೆ ಹಣ ಬಂದಿಲ್ಲ ನಮಗೂ ಕೂಡ, ಹಾಗಾದರೆ ನಮ್ಗೆ ಹಣ ಯಾವಾಗ ಬರುತ್ತೆ, ಈ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಎಲ್ಲರಿಗೂ ಕೂಡ ಇದೆ. ಇಲ್ಲಿ ನಮ್ಮ ಚಾನಲ್ ನೀವು ಏನಾದರೂ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರೋ, ಪ್ರತಿ ಒಂದು ವಿಡಿಯೋನು ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇರ ಅಂದರೆ ಗೃಹಲಕ್ಷ್ಮಿ ಯೋಜನೆದು ನಿಮಗೆ ಪ್ರತಿಯೊಂದು ಕೂಡ ಅಪ್ಡೇಟ್ ಗೊತ್ತಿರುತ್ತೆ. ಇಲ್ಲಿ ಏನಾಗಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದ್ಬಿಟ್ಟು ಇಲ್ಲಿ ಕೆಲವು ದಿನಗಳ ಹಿಂದೆ ಅಷ್ಟೇ ಎಷ್ಟೊಂದು ಜನ ರಿಸೀವ್ ಮಾಡ್ಕೊಂಡಿರೋದು, ಹೆಚ್ಚು ಜನರಿಗೆ ಅದರಿಂದ ನಿಮಗೆ ತಲುಪಿಲ್ಲ. ಯಾಕೆಂದರೆ ಸ್ವಲ್ಪ ಬಿಡುಗಡೆ ಆಗೋದು ಈ ತಿಂಗಳು ಸ್ವಲ್ಪ ಡಿಲೇ ಆಗಿರೋದ್ರಿಂದ. ಮತ್ತು ಇನ್ನೊಂದು ನೆನಪಿರಲಿ, ನೀವು ಸಾಕಷ್ಟು ಜನ ಕೇಳ್ತಾ ಇರೋದು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ಎಷ್ಟು ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ, ಈ ರೀತಿ ಕೇಳ್ತಾ ಇರ. ಮತ್ತು ಇಲ್ಲಿ ನೀವು ಸಾಕಷ್ಟು ವಿಡಿಯೋಗಳು ಕೂಡ ನೋಡಿರ್ತೀರ, ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ಇಷ್ಟು ಜಿಲ್ಲೆಗೆ ಬಿಡುಗಡೆ ಆಗ್ತಿದೆ, ಅಷ್ಟು ಜಿಲ್ಲೆಗೆ ಬಿಡುಗಡೆ ಆಗ್ತಿದೆ ಅಂತ. ಆ್ಯಕ್ಚುಲಿ ಅವ್ರು ಹೇಳೋ ರೀತಿ ನಿಮಗೆ ಬಿಡುಗಡೆ ಆಗಿದ್ರೆ ನಿಮ್ಮ ಜಿಲ್ಲೆ ಹೆಸರು ಕೂಡ ಹೇಳಿರ್ತಾರೆ, ಆವಾಗ ನಿಮಗೂ ಕೂಡ ಒಂದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಬೇಕಾಗಿರುತ್ತೆ. ಆದರೆ ನಿಮಗೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿರಲ್ಲ. ಯಾಕೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇನ್ನೂ ಜಿಲ್ಲೆ ವೈಸ್ ಬಿಡುಗಡೆ ಮಾಡ್ತಾ ಇಲ್ಲ. ಇದು ಅನ್ನಭಾಗ್ಯ ಯೋಜನೆ ಅಲ್ಲ ಜಿಲ್ಲೆ ವೈಸ್ ಬಿಡುಗಡೆ ಮಾಡೋಕ್ಕೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗ್ತಿದೆ ಅಂದರೆ, ಇನ್ನು ರ್ಯಾಂಡಮ್ ಆಗಿ ಒಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ. ಅದರಿಂದ ನಿಮ್ಗೆ ಏನಾಗಿದೆ ಅಂದರೆ ಬರೋದು ಸ್ವಲ್ಪ ಡಿಲೇ ಆಗಿದೆ. ಮತ್ತು ಇಲ್ಲಿ ಯಾರಿಗಾರಿಗೆ ಇವಾಗ 7ನೇ ಕಂತಿನ ಹಣ ಬಂದಿಲ್ಲ, ಅವ್ರಿಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ತಿಂಗಳು 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ತಿಂಗಳು ಅಷ್ಟರಲ್ಲಿ ರಿಸೀವ್ ಮಾಡ್ಕೋತೀರ 10ನೇ ತಾರೀಕು ಅಷ್ಟರಲ್ಲಿ. ಬಂದಿಲ್ಲ ಅಂದರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ಬಂದಿಲ್ಲ ಅಂದರೆ ಅಮೌಂಟ್ ಆ್ಯಡ್ ಆಗ್ತಾನೆ ಹೋಗ್ತಾ ಇರುತ್ತೆ, ಅದು ಬಂದೇ ಬರುತ್ತೆ ನಿಮಗೆ. ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಗೃಹಲಕ್ಷ್ಮಿ ಹಣ ಪಡ್ಕೋತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಈ ಮಾಹಿತಿಯನ್ನು ತಲುಪಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ. ಧನ್ಯವಾದಗಳು.